ಡಿವೈನ್ ಲೈಟ್ 111 ಕನ್ನಡಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನಂತ ಹೇಳಿದ್ರೆ, ನಿಮ್ಮ ಆನ್ಸಿಸ್ಟರ್ ನಿಮ್ಮ ಬಗ್ಗೆ ಏನು ಅಭಿಪ್ರಾಯ ಇದೆ ನಿಮ್ಮ ಆನ್ಸಿಸ್ಟರ್ಸ್ಗೆ, ಅದನ್ನು ನೋಡೋಣ. ಇವತ್ತಿನ ಪೈಲ್ಸ್, ಇದು ರೋಸ್ ಕ್ವಾಟ್ಸ್, ಇದು ಕ್ಲಿಯರ್ ಕ್ವಾಟ್ಸ್ ಸ್ಟೋನ್ಸ್ನ ಇಡ್ತಾ ಇದ್ದೀನಿ. ಫಸ್ಟ್ ಪೈಲ್, ಸೆಕೆಂಡ್ ಪೈಲ್ ನೋಡೋಣ. ಟ್ಯಾರೋ ಫಸ್ಟ್ ಪೈಲ್ ರೋಸ್ ಕ್ವಾಟ್ಸ್, ಸೆಕೆಂಡ್ ಪೈಲ್ ಕ್ಲಿಯರ್ ಕ್ವಾಟ್ಸ್. ಈಗ ರೀಡಿಂಗ್ ನೋಡೋಣ. ಯಾರು ಈ ರೋಸ್ ಕ್ವಾಟ್ಸ್ ಫಸ್ಟ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಏನಿದೆ ಅಂತ ನೋಡೋಣ. ನಿಮ್ಮ ಆನ್ಸಿಸ್ಟರ್ ನಿಮ್ಮ ಬಗ್ಗೆ ಯಾವ ಅಭಿಪ್ರಾಯ ಇಟ್ಕೊಂಡಿದ್ದಾರೆ ನೋಡೋಣ. ದ ಹೇರೋಪೆಂಟ್, Three of Wands, Ten of Wands, Two of Pentacles, the Fool card, Page of Cups, Four of Wands, Knight of Wands. ನಿಮ್ಮ ಆನ್ಸಿಸ್ಟರ್ ಅವರ ಅಭಿಪ್ರಾಯ ಏನಂತ, ನಿಮ್ಮ ಬಗ್ಗೆ ಅವರ ಅಭಿಪ್ರಾಯ ಅಂತ ಹೇಳಿದ್ರೆ, ಅವರು ನಿಮ್ಮ ಜ್ಞಾನದ ನಿಮ್ಮ ಜ್ಞಾನ ಜ್ಯೋತಿನ ಹಚ್ಚಿಸ್ಕೊಂಡು ಒಬ್ರಿಗೆ ಒಂದು ಗುರು ಆಗಿ ಯಾರಿಗಾದ್ರೂ ಮಾರ್ಗದರ್ಶನ ಕೊಟ್ಟು, ನೀವೇ ಒಂದು ಉದ್ಯೋಗ ಅವಕಾಶನ ಪಡ್ಕೊಂಡು ನಿಮ್ಮ ಹಣಕಾಸಿನ ಏನು ಜಗಲ್ ಮಾಡ್ತಿದ್ರಿ, ಹಣಕಾಸಿನ ಬಗ್ಗೆ, ಒಂದು ಫ್ಯಾಮಿಲಿ ಬಗ್ಗೆ ಸ್ಟ್ರಗಲ್ ಮಾಡ್ತಾ ಇದ್ರಿ, ನಿಮಗೆ ಯಾವುದೇ ಒಂದು ಸೋರ್ಸ್, ಒಂದು ದಾರಿ ಇಲ್ಲದೆ ಇದ್ರೂ ಡಿವೈನ್ ಕಡೆಯಿಂದ ನೀವು ಡಿವೈನ್ಗೆ ಹತ್ರ ಆಗಿ, ಡಿವೈನ್ ನಿಮಗೆ ಒಂದು ಜ್ಞಾನದ ಬೆಳಕು, ಒಂದು ಜ್ಞಾನದ ಜ್ಯೋತಿನ ಕೊಟ್ಟು ನಿಮ್ಮ ಲೈಫಲ್ಲಿ ಒಂದು ಸಂಭ್ರಮ ಬರೋ ಅಂಥ ಸಂದರ್ಭನ, ಒಂದು ಜ್ಞಾನನ ಪಡ್ಕೊಂಡಿದ್ದೀರಾ. ನಿಮ್ಮ ಆ ಸ್ಟ್ರಗಲ್ಗೆ ಆ ಗ್ರೋತ್ ಸಿಗ್ತಿದೆ ಅನ್ನೋ ಒಂದು ಖುಷಿ ನಿಮ್ಮ ಆನ್ಸಿಸ್ಟರ್ಗೆ, ನಿಮ್ಮ ಒಂದು ಹುಡುಕಾಟದ ಹಾದಿಗೆ ಒಂದು ದಾರಿ ಸಿಕ್ಕಿದೆ ಅನ್ನೋ ಖುಷಿ ನಿಮ್ಮ ಆನ್ಸಿಸ್ಟರ್ಗೆ, ನಿಮ್ಮ ಬಾಳಲ್ಲಿ ನಿಮ್ಮ ಫ್ಯಾಮಿಲಿಗೆ ಒಂದು ಸಂಭ್ರಮಿಸುವಂಥ ಸಂದರ್ಭ ಬರ್ತಿದೆ. ಅದು ಒಂದು ಖುಷಿ, ಎಲ್ಲನೂ ಬ್ಯಾಲೆನ್ಸ್ಗೆ ತಗೊಂಡು ಬರೋ ಅಂಥ ಜ್ಞಾನನ ಪಡ್ಕೊಂಡಿದ್ದೀರಾ. ಲೈಫಲ್ಲಿ ತುಂಬ ಸ್ಟ್ರಗಲ್ ಮಾಡಿದ್ದೀರಾ, ತುಂಬ ಜಗಲ್ ಮಾಡ್ತಿದ್ರಿ, ಅವಕಾಶಗಳಿಲ್ದೇ ತುಂಬ ಕಷ್ಟಪಡ್ತಿದ್ರಿ. ಅದನ್ನು ಡಿವೈನ್ ನಿಮಗೆ ಒತ್ತು ತಂದು ನಿಮ್ಮ ಗೊಂದಲಕ್ಕೆ, ನಿಮ್ಮ ಜಗಲ್ಗೆ, ನಿಮ್ಮ ಪರಿಶ್ರಮಕ್ಕೆ, ನಿಮ್ಮ ಹುಡುಕಾಟಕ್ಕೆ ದಾರಿ ತೋರಿಸಿದರೆ, ಅದೇ ನೀವು ಪಡ್ಕೊಂಡಿರೋ ಜ್ಞಾನ ಪಡ್ಕೊಂಡು ಒಬ್ಬರಿಗೆ ಮಾರ್ಗದರ್ಶನ ನೀಡುವಂಥ, ನೀವು ಯಾರಾದರೂ ಹೀಲರ್ಸ್ ಆಗಿರ್ಬೋದು, ಗುರುಗಳಾಗಿರ್ಬೋದು,
ಆ ಜ್ಞಾನದ ಕೀನ ಡಿವೈನ್ ನಿಮಗೆ ಓಪನ್ ಮಾಡಿದ್ದಾರೆ. ನಿಮ್ಮ ಅಜ್ಞಾನದ ಕಿಡಿನ ತೆಗೆದು ಜ್ಞಾನದ ಕಿಡಿ ಅನ್ನೋ ಜ್ಯೋತಿನ ಬೆಳಗಿಸಿದ್ದಾರೆ. ಅದು ಅವ್ರಿಗೆ ತುಂಬ ನಿಮ್ಮ ಜೀವನದಲ್ಲಿ ಆಗಿರೋ ಬದಲಾವಣೆ ಕಂಡು ಅವ್ರಿಗೆ ತುಂಬ ಸಂತೋಷ ಆಗಿದೆ. ಒಂದು ವಿಷ್ಣುವಿನ ಆರಾಧಕರಿರ್ಬೋದು, ಲಕ್ಷ್ಮಿಯ ಆರಾಧಕರಿರ್ಬೋದು. ಇಲ್ಲಿ ತುಂಬ ಡಿವೈನ್ಗೆ ತುಂಬ ಹತ್ರವಾದ ವ್ಯಕ್ತಿಗಳಾಗಿರ್ಬೋದು. ನನ್ನ ಒಂದು ಕುಡಿ, ನನ್ನ ಒಂದು ಅಂಶ ಅಲ್ಲಿ ಒಂದು ಕಷ್ಟಪಡ್ತಾ ಇತ್ತು, ಈಗ ಅದಕ್ಕೊಂದು ಮುಕ್ತಿ ಸಿಕ್ಕಿದೆ. ಆ ಬಡಿದಾಟಕ್ಕೆ ಒಂದು ಬ್ಯಾಲೆನ್ಸ್ ಸಿಕ್ಕಿದೆ. ಆ ಬಡಿದಾಟಕ್ಕೆ, ಆ ಅಜ್ಞಾನಕ್ಕೆ ಒಂದು ಬೆಳಕಿನ ಕಿಡಿ ಸಿಕ್ಕಿದೆ. ಆ ಹುಡುಕಾಟದ ಆ ಕಾಣದೇ ಇರೋ ಹಾದಿಗೆ ಒಂದು ದಾರಿ ಸಿಕ್ಕಿದೆ. ಒಂದು ಹೊಸ ಅವಕಾಶಗಳು ನಿಮಗೆ ಸಿಕ್ಕಿದೆ. ಅದರಿಂದ ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಹಣಕಾಸಿನ ಬ್ಯಾಲೆನ್ಸ್ ಎಲ್ಲಾನು ಡಿವೈನ್ ನಿಮಗೆ ಒತ್ತು ತಂದು ಕೊಟ್ಟಿದೆ. ಅದರ ಖುಷಿ, ಅದನ್ನ ತುಂಬ ಖುಷಿಯಿಂದ ಸಂಭ್ರಮಿಸ್ತಾ ಇದ್ದಾರೆ ನಿಮ್ಮ ಸಿಸ್ಟರ್ಸ್. ಅವರ ಅಭಿಪ್ರಾಯದಲ್ಲಿ ನೀವೊಬ್ಬ ಆಧ್ಯಾತ್ಮಿಕ ಗುರುಗಳು, ಒಬ್ಬ ಸ್ಟಾರ್, ಒಬ್ಬ ಡಿವೈನ್ಗೆ ಹತ್ತಿರವಾದಂಥ ವ್ಯಕ್ತಿ ಅನ್ನೋ ಒಂದು ಅಭಿಪ್ರಾಯ ನಿಮ್ಮ ಆನ್ಸಿಸ್ಟರ್ಸ್ಗೆ ನಿಮ್ಮ ಮೇಲೆ ಈ ಅಭಿಪ್ರಾಯ ಇದೆ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಇದು ಯಾರು ಈ ರೋಸ್ ಕ್ವಾಟ್ಸ್ನ ಸೆಲೆಕ್ಟ್ ಮಾಡಿದ್ರಿ, ಇದು ನಿಮ್ಮ ರೀಡಿಂಗ್ ಆಗಿತ್ತು. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಯಾರು ಈ ಕ್ಲಿಯರ್ ಕ್ವಾಟ್ಸ್ನ ಸೆಲೆಕ್ಟ್ ಮಾಡಿದ್ದೀರಾ ಸೆಕೆಂಡ್ ಫೈಲ್, ಏನು ರೀಡಿಂಗ್ ಇದೆ ನೋಡೋಣ. ಯಾವ ರೀಡಿಂಗ್ ಇದೆ ನಿಮಗೆ? ಡಿವೈನ್ ಯೂನಿವರ್ಸ್, ನಿಮ್ಮ ಆನ್ಸಿಸ್ಟರ್ ನಿಮ್ಮ ಬಗ್ಗೆ ಯಾವ ಅಭಿಪ್ರಾಯ ಇದೆ? ನಿಮ್ಮ ಆನ್ಸಿಸ್ಟರ್ಗೆ ನಿಮ್ಮ ಮೇಲೆ ಯಾವ ಅಭಿಪ್ರಾಯ ಇದೆ ನೋಡೋಣ. 3 of Cups, Strength, Five of Cups, Page of Wands, Two of Swords, the Word card, 10 of Cups, Six of Swords, the Chariot. ನಿಮ್ಮ ಆನ್ಸಿಸ್ಟರ್ಸ್ಗೆ ನಿಮ್ಮ ಮೇಲೆ ಯಾವ ಅಭಿಪ್ರಾಯ ಇದೆ? ನೀವು ಮುಂಚೆ ಕಳೆದೋಗಿದ್ದನ್ನ ತುಂಬ ವ್ಯಥೆ ಮಾಡ್ತಾ ಇದ್ರಿ, ಅವರಿಗೆ ತುಂಬ ದುಃಖ ಆಗ್ತಾ ಇತ್ತು. ನನ್ನ ಕೊಡಿ, ನನ್ನದೇ ಅಂಶ ಅಲ್ಲಿ ಕಷ್ಟಪಡ್ತಿದ್ಯಲ್ಲ, ಏನು ಮಾಡೋದು ಅನ್ನೋದನ್ನ ಅವರು ದೇವರಿಗೆ ಮೊರೆ ಹೋಗ್ತಾ ಇದ್ರು. ಮತ್ತೆ ತುಂಬ ಎಮೋಷ್ನಲ್ಲಿಂದ ದಾರಿನೇ ಗೊತ್ತಾಗದೆ ನಿಮ್ಮ ಹೋರಾಟ, ನಿಮ್ಮ ಅಸಹಾಯಕತನ ಇದನ್ನೆಲ್ಲ ಅವರು ನೋಡಿ ತುಂಬ ಬೇಜಾರು ಮಾಡ್ಕೊಳ್ತಾ ಇದ್ರು. ನಿಮ್ಮ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರು. ಆ ಚಾಮುಂಡೇಶ್ವರಿ ದೇವಿ ಹತ್ರ ಪ್ರಾರ್ಥನೆ ಸಲ್ಲಿಸ್ತಾ ಇದ್ರು. ನಿಮ್ಮ ಆನ್ಸಿಸ್ಟರ್ಸ್ ನಿಮಗೆ ಒಂದು ಸ್ಟ್ರೆಂತನ್ನ ಕೊಡಿ, ನನ್ನ ಕೊಡಿಗೆ, ನನ್ನ ಅಂಶಕ್ಕೆ, ನನ್ನದೇ ಆದ ಅಂಶ, ನನ್ನದೇ ಕೊಡಿಗೆ ಒಂದು ಸ್ಟ್ರೆಂತ್ ಕೊಡಿ, ಒಂದು ಸಂಭ್ರಮ ಕೊಡಿ, ಅವರು ಫ್ಯಾಮಿಲಿ ಲೈಫ್ ಸರಿ ಹೋಗ್ಲಿ ಅಂತ ಎಲ್ಲ ಪ್ರಾರ್ಥನೆ ಮಾಡ್ತಾ ಇದ್ರು. ಆ ಸ್ಟ್ರೆಂತ್ ನಿಮಗೆ
ಆ, ಶ್ರೀ ಚಾಮುಂಡೇಶ್ವರಿ ದುರ್ಗಾದೇವಿ ಅದನ್ನು ನಿಮಗೆ ಕೊಟ್ಟಿದ್ದಾರೆ. ಆ ಜ್ಞಾನದ ಇನ್ಫಿನಿಟಿ, ಆ ಧೈರ್ಯದ ಇನ್ಫಿನಿಟಿ ಕೊಟ್ಟಿದ್ದಾರೆ. ನೀವು ಹೇಗೆ ಎಲ್ಲವನ್ನು ಬ್ಯಾಲೆನ್ಸ್ ಮಾಡೋದು, ನಿಮ್ಮ ಲೈಫನ್ನು ನೀವು ಹೇಗೆ ನಡೆಸೋದು ಅನ್ನೋದನ್ನ ಒಂದು ನ್ಯೂ ಬಿಗಿನಿಂಗ್ನ, ಒಂದು ಪರಿಪೂರ್ಣತೆಯನ್ನು ಕಂಡ್ಕೊಂಡು ಆ ಲೈಫನ್ನ ಇವಾಗ ಆ ಲೈಫಿನ ದೋಣಿಯನ್ನು ಹೇಗೆ ಸೆಕ್ಯೂರ್ ಆಗಿ ನಾನು ದಡ ಮುಟ್ಟೋದು ಅನ್ನೋದನ್ನು ತಿಳ್ಕೊಂಡು ಈಗ ಆ ಸಂಭ್ರಮನ, ಆ ಹ್ಯಾಪಿನೆಸ್ನ ನಿಮ್ಮ ಫ್ಯಾಮಿಲಿಲಿ, ನಿಮ್ಮಲ್ಲಿ ನಿಮ್ಮ ಚಾಣಾಕ್ಷತನವನ್ನು, ನಿಮ್ಮ ಜ್ಞಾನವನ್ನು ನೋಡಿ ಅವರು ಸಂಭ್ರಮಿಸ್ತಾ ಇದ್ದಾರೆ. ನೀವು ನಿಮ್ಮ ಅಜ್ಞಾನ ಹೋಗಿ ಕಳೆದೋಗಿದ್ದ ಬಗ್ಗೆನೇ ಜಾಸ್ತಿ ಚಿಂತೆ ಮಾಡ್ತಿದ್ದವರು ಅದನ್ನು ತೆಗೆದುಹಾಕಿ ನಿಮ್ಮ ಕಣ್ಣಿಗೆ ಕಟ್ಟಿರೋ ಅಜ್ಞಾನ ಅಂಧಕಾರವನ್ನು ತೆಗೆದುಹಾಕಿ ನೀವು ಒಂದು ದೈವಿಕ ಬೆಳವಣಿಗೆಯಲ್ಲಿ ಮುಂದೆ ಹೋಗ್ತಾ ಇದ್ದೀರಾ. ಅದರಲ್ಲಿ ಒಂದು ಗ್ರೋತ್ ಕಾಣ್ತಾ ಇದ್ದೀರಾ. ನಿಮ್ಮ ಜೀವನದ ಸಾರಥಿ ನೀವಾಗಿ ನಿಮ್ಮ ದೋಣಿನ ನೀವು ನಿಮ್ಮ ಫ್ಯಾಮಿಲಿನ ಎಲ್ಲ ಸೆಕ್ಯೂರ್ ಆಗಿ ನೀವು ನಡೆಸ್ಕೊಂಡು ಹೋಗ್ತಾ ಇರೋ ಆ ಸ್ಟ್ರೆಂತನ್ನು ಅವರು ಗಮನಿಸ್ತಾ ಇದ್ದಾರೆ. ಆ ಖುಷಿನ ಅವರು ನೋಡಿ ಸಂಭ್ರಮಿಸ್ತಾ ಇದ್ದಾರೆ. ಆ ಹೋಲ್ನೆಸ್, ಆ ಪರಿಪೂರ್ಣತೆಯನ್ನು ಕಂಡು ಅವರ ಮನಸ್ಸು ತೃಪ್ತಿಯಿಂದ ತುಂಬಿ ಬೀಗ್ತಾ ಇದ್ದಾರೆ. ಅದನ್ನು ಡಿವೈನ್ ನಿಮಗೆ ತಿಳಿಸೋದಕ್ಕೆ ನನ್ನ ಮೂಲಕ ಹೇಳ್ತಿದ್ದಾರೆ. ಇದೇ ನಿಮ್ಮ ರೀಡಿಂಗ್. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಇದು ನಿಮ್ಮ ರೀಡಿಂಗ್. ಯಾರು ಈ ಕ್ಲಿಯರ್ ಕ್ವಾರ್ಟ್ಸ್ನ ಸೆಲೆಕ್ಟ್ ಮಾಡಿದ್ರಿ, ಇದು ನಿಮ್ಮ ರೀಡಿಂಗ್.